50 ಬಿಡಿ 10 100 1000 56,800 800ರಿಂದ ಭಾಗಿಸಿದಾಗ ಸಿಗುವ ಭಾಗಲಬ್ಧ ಎಷ್ಟು? ನೀವು ಏಕ್ದಮ್ ಅತಿ ಸರಳ ರೀತಿಯೊಳಗೆ ಮಾಡೋದು ತೋರಿಸ್ತೇನೆ ನಾನು. ಭಾಳ ಅಂದ್ರೆ ಭಾಳ ಸರಳ, ತಿಳಿತಲ್ಲ? ಮಾಡೋದಾದ್ರಿಂದ ನೋಡ್ರಿ ಈ ಕಡೆ. 56,800 ಇದು ಭಾಜ್ಯ, ಇದು ಭಾಜ್ಯಕ. ನೀವು ಹಿಂಗೆ ತಿಳ್ಕೊಂಡು ಭಾಳ ಸರಳ ನೋಡ್ರಿ. ಇವೆರಡು ಸೊನ್ನೆ ಅದು, ಇವೆರಡು ಸೊನ್ನೆ ಅದು. 8 ಒಂದಲೆ 8 ಏಳಲೆ 56, 8 ಒಂದಲೆ. ಇದ್ರ ಉತ್ತರ ಎಷ್ಟು? 71 ಭಾಗಲಬ್ಧ. ಭಾಗಲಬ್ಧ ಎಷ್ಟು? 71. ಉತ್ತರ ಸಂಖ್ಯೆ ಬಿ. ಇಂಥ ಸಣ್ಣ ಲೆಕ್ಕಗಳು ಒಂದೊಂದೇ ಕೊಡಿ, ಯಾಕೆ ಬಂದು ಅಂದ್ರೆ ನೀವು ಈಸಿಯಾಗಿ ಇದನ್ನು ಬಿಟ್ಟು ಹೋಗ್ಬೋದು. ಬಂದು ಇರಲಿ, ಪ್ರಾರಂಭದಾಗ ಇವೇ ನಿಮಗೆ ವಿಶೇಷ ಇರ್ತಾವೆ. ಆಮೇಲೆ ಇನ್ನೊಂದು ಬಾಯಿಲೆ ಹೆಂಗೆ ಮಾಡೋದು, ಇವು 2 ಸೊನ್ನೆ ತೆಗೆದು 8ರಲ್ಲೇ ಬಾಯಿಸ್ಬಿಡ್ರಿ. ಇವೆರಡು ಸೊನ್ನೆ ಅದು, ಇವೆರಡು ಸೊನ್ನೆ ಅದು. ಈ 568ಗೆ 8ರಲ್ಲೇ ಬಾಯಿಸಿದ್ರೆ 71 ಬಂದ್ಬಿಡ್ತಾವೆ. ಬಾಯಿಲೇನೆ ಮಾಡ್ಬೋದು. ಇನ್ನೊಂದು ಅನ್ಬೋದು, ಎಕ್ದಮ್ ಸರಳ. ನಿಮಗೆ ಪ್ರಾರಂಭದಾಗ ಒಂದು 10 ಗಣಿತಗಳು ಸರಳ ಇರ್ತಾವೆ. ಆಮೇಲೆ ನಾವು ಮುಂದೆ ನಿಮಗೆ 11ರಿಂದ ಆಮೇಲೆ 71ರಿಂದ ಗಣಿತಗಳು ರೀತಿಯೂ ಇರ್ತಾವೆ. ಆ 71ರಿಂದ ಗಣಿತಗಳನ್ನು ಪರ್ಫೆಕ್ಟಾಗಿ ನೋಡ್ರಿ. ಹೆಚ್ಚು ಕಡಿಮೆ 10 ಗಣಿತಗಳು ನಿಮಗೆ ಬರೋಂಥ ಗಣಿತಗಳು ಇರ್ತಾವೆ. ಅದನ್ನು ನೋಡ್ಕೋಬೇಕು. ಈಗ ನಿಮಗೆ ಸರಳ ಅನ್ನಿಸ್ತದೆ, ಪ್ರಾರಂಭದಾಗ ಕಲಿಯಾಗ ನಿಮ್ಗೆ ಇದೇ ಗಣಿತ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಅದಕ್ಕೆ ನಾ ಮಾಡಿರ್ತೀನಿ ಎಲ್ಲ ಗಣಿತಗಳನ್ನು ವಿಡಿಯೋ ಮಾಡಿದ್ದು. ನೀವೆಲ್ಲ ನೋಡ್ರಿ, ನೋಡ್ರಿ ಮಾಡ್ರಿ. ಸುಮ್ಮನೆ ಫಾರ್ಮುಲೇಟಿ ನೋಡ್ರಿ, ಬರ್ಲಾರ್ದ ರಿವಿಷನ್ ಮಾಡ್ರಿ, ಗಣಿತಗಳನ್ನು ಲಕ್ಷ ಕೊಟ್ಟು ನೋಡ್ರಿ.